ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ SSB ಕಡೆಯಿಂದ ವೆರಿ ಗುಡ್ ನ್ಯೂಸ್. ಎಲ್ಲರಿಗೂ ಒಂದು ಸಿಹಿ ಸುದ್ದಿ ಆದರೆ ಇದೆ. ಅದೇನಂತ ಹೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಯೂಸ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆಗ ಒಂದು ನಮ್ಮ ಒಂದು ಮೇನ್ ಅಂದರೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ರೆ ನಾವು ಜಾಯ್ನ್ ಆಗಿ. ನೋಡಿ, SSB ಕಡೆಯಿಂದ ಸಾಕಷ್ಟು ದಿನದಿಂದ ಕಾಯ್ತಿದ್ರು, ಯಾಕಂದರೆ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗ್ತಿಲ್ಲ. ಮೊದಲನೇದಾಗಿ ಹೇಳ್ತಾ ಇದ್ದೀನಿ ನೋಡಿ, ನೀವು ಅಮೌಂಟು 2 ಇಯರ್ಸ್ನಿಂದ ಯಾರಿಗೂ ಕ್ರೆಡಿಟೇ ಆಗ್ತಿಲ್ಲ. ಎಲ್ಲೋ ಒಬ್ಬೊಬ್ರು ಆಗ್ತಿದೆ. ಆಮೇಲೆ ಹೋದ ವರ್ಷದ್ದು ಸ್ಕಾಲರ್ಶಿಪ್ ಬಂದಿಲ್ಲ, ಈ ವರ್ಷದಿನ ಅಪ್ಲೈ ಮಾಡೋಕ್ಕಾಗ್ತಿಲ್ಲ, ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಂತ ಸಾಕಷ್ಟು ಜನ ಬೇಸರದಲ್ಲೇ ಮಾತಾಡ್ತಿದ್ರು SSB ಬಗ್ಗೆ. ಬಟ್ ಇವಾಗ ಒಂದು ಗುಡ್ ನ್ಯೂಸ್ ಅಂತ ಆದರೆ ಹೇಳ್ಬೋದು SSB ಕಡೆಯಿಂದ. ಯಾರು ಇವಾಗ ಫಸ್ಟ್ ಇಯರ್ಲಿ ಓದ್ತಿದ್ದೀರಾ, ನೀವು ಯಾರಾದರೂ ಲೇಬರ್ ಕಾರ್ಡಿಂದ SSB ಕಡೆಯಿಂದ ನೀವೇನಾದರೂ ಲೇಬರ್ ಕಾರ್ಡಲ್ಲಿ ಏನಾದ್ರು ಹಾಕಿದರೆ ನಿಮಗೆ ಈಗ ಅಮೌಂಟ್ ಅನ್ನೋದು ಅದರ ಕ್ರೆಡಿಟ್ ಆಗ್ತಿದೆ. ಹೋಗಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇದೇ ವರ್ಷದ್ದು ನಾನು ಲೈವಲ್ಲೇ ತೋರಿಸ್ತೀನಿ. ಒಂದು ಸೆಕೆಂಡ್ ನೋಡಿ, ಇಲ್ಲೇ ಲೈವಲ್ಲೇ 15,000 ಮತ್ತು 4,300 370 ಮತ್ತು 8,200 ಈ ಅಮೌಂಟ್ ಆದರೆ ಕ್ರೆಡಿಟ್ ಆಗ್ತಿದೆ ನಿಮಗೆ ಲೈವಲ್ಲಿ. ಇದೇ ವರ್ಷದ್ದು ಅದರಾಗಿರುತ್ತೆ. ಇಷ್ಟೊಂದು ನೋಡಿ, ಈ ವರ್ಷದ್ದು ST ಸ್ಟೂಡೆಂಟ್ಸ್ಗೆ ನಿಮ್ಗೆ ಏನಾದರೂ ನಿಮ್ಮದು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಟ್ರೈಬಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇಷ್ಟು ಅಮೌಂಟ್ ಆದರೆ ಈಗ ಅಮೌಂಟ್ನ ಕ್ರೆಡಿಟ್ ಮಾಡ್ತಾ ಇದ್ದಾರೆ. ಲೈವಲ್ಲೇ ನಾನು ನಿಮ್ಗೆ ತೋರಿಸಿದ್ದೀನಿ. ಇದು ಒಂದು ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಆಗಿರುತ್ತೆ. ನೀವು ಏನಾದರೂ ಆ ಥರ ಕರ್ನಾಟಕ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಅಂಡರಲ್ಲಿ ಏನಾದರೂ SSB ಕಡೆಯಿಂದ ಸ್ಕಾಲರ್ಶಿಪ್ ಹಾಕಿದರೆ ಖಂಡಿತ ನಿಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಮೌಂಟ್ ಕ್ರೆಡಿಟ್ ಆಗಿದೆಯಾ ಇಲ್ವ ಅಂತ. ಯಾಕಂದರೆ ಆಲ್ರೆಡಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಅಮೌಂಟ್ ಆದರೆ ಕ್ರೆಡಿಟ್ ಆಗ್ತಾಯಿದೆ. ಈ ಥರ ಇದನ್ನ ಯಾವ ಥರ ಅಪ್ಲೈ ಮಾಡೋದು ಸಾಕಷ್ಟು ಜನ ಕೇಳ್ಬೋದು. ಆಲ್ರೆಡಿ ಅಮೌಂಟ್ ಕ್ರೆಡಿಟ್ ಆಗಿರೋದು ಈ ಥರ ಕೇಳ್ತಾರೆ. ನೋಡಿ, ಇದು ನಿಮ್ಮದು ಆಲ್ರೆಡಿ ನಿಮ್ಮದು ಏನು ಲೇಬರ್ ಕಾರ್ಡ್ ಇರುತ್ತೆ, ನಿಮ್ಮ ಅಪ್ಪ ಅಮ್ಮದು ಆಧಾರ್ ಕಾರ್ಡು ಮತ್ತು ನಿಮ್ಮದು SSB ಕಡೆಯಿಂದ ಎರಡು ಲಿಂಕ್ ಆಗಿದ್ರೆ ಆಟೋಮೆಟಿಕ್ಲಿ ಆ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಲಿಂಕ್ ಆದಾಗ ನಿಮ್ಮ ಅಮೌಂಟ್ನ ಡೈರೆಕ್ಟ್ ಆಗ್ತಾರೆ. ಎಕ್ಸಾಂಪಲ್, ನಿಮಗೆ ರೈತ ವಿದ್ಯಾನಿಧಿ ಆದರೆ ಕೇಳಿರ್ಬೋದು. ನೀವು ಜಸ್ಟ್ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕ್ತೀರಾ, ಹಾಸ್ಟೆಲ್ ರಿಜೆಕ್ಟ್ ಆಯ್ತು ಅಂದರೆ ಆಟೋಮೆಟಿಕ್ ನಿಮಗೆ SSB ಕಡೆಯಿಂದ ಅಮೌಂಟ್ ಬರುತ್ತೆ. ಸೇಮ್ ಅದೇ ಥರನೇ ಇದು ಅದರಾಗಿರುತ್ತೆ. ಓಕೆ, ನೀವೇ ಈಗ ಒಂದು ವರ್ಗದ ಸ್ಟೂಡೆಂಟ್ಸ್ಗಾದರೂ ಈಗ ಗುಡ್ ನ್ಯೂಸ್ ಆದರೆ ಕೊಟ್ಟಿದ್ದಾರೆ. ಆಮೇಲೆ ಕರ್ನಾಟಕದಲ್ಲಿ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಅಮೌಂಟ್ SSB ಅಮೌಂಟ್ ಯಾವ ಬರುತ್ತೆ, ಒಂದು ಡೇಟ್ ಹೇಳಿ. ಎಕ್ಸಾಕ್ಟಾಗಿ ನೀವು ಹೇಳೋಕ್ಕಾಗ್ತಿಲ್ಲ, ಒಂದು ಆವ್ರೇಜ್ ಡೇಟ್ ಆದರೆ ಹೇಳಿ ಅಂತ ಕೇಳ್ತಿದ್ದೀರಾ. ಓಕೆ, ನೋಡಿ, ಈ ಒಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ, ಪ್ರತಿಯೊಂದು ಸಾರಿ ವೀಡಿಯೋದಲ್ಲಿ ನಾನು ಹೇಳುವಾಗ ಕರ್ನಾಟಕದಿಂದ ಫಂಡ್ ರಿಲೀಸ್ ಮಾಡಬೇಕು. ನೋಡಿ, ಕರ್ನಾಟಕದಿಂದ ಫಂಡ್ ರಿಲೀಸ್ ಆದಾಗ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಹಾಕ್ತಾರೆ. ಇಲ್ಲವ್ರಿಗೆ ಇನ್ನೂ ಥರ ಯಾವುದೋ ಫಂಡ್ ರಿಲೀಸ್ ಆಗಿಲ್ಲ. ಹೋದ ವರ್ಷದ್ದು ರಿಲೀಸ್ ಆಗಿತ್ತು ಅಂತ ಅದು ಸ್ವಲ್ಪ ಸ್ಟೂಡೆಂಟ್ಸ್ಗೆ ಹಾಕಿದ್ದಾರೆ ಅಂತೆ. ಬಟ್ ಇನ್ನು ನೆಕ್ಸ್ಟ್ ಯಾವ ಫಂಡ್ ರಿಲೀಸ್ ಮಾಡ್ತಾರೆ, ಯಾವ ಸ್ಟೂಡೆಂಟ್ಸ್ಗೆ ಹಾಕ್ತಾರೆ ಗೊತ್ತಿಲ್ಲ. ಈಗ ಯಾವುದೇ ಒಂದು ಕರ್ನಾಟಕ SSB ಅಂತಲ್ಲ, ಯಾವುದೇ ಒಂದು ಯುವ ನಿಧಿ ಆಗಿರ್ಬೋದು, ರೈತ ವಿದ್ಯಾನಿಧಿ ಆಗಿರ್ಬೋದು, ಆಮೇಲೆ SSB ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಮೈನರ್ ವೆಲ್ಫೇರ್ ಎಲ್ಲ ಡಿಪಾರ್ಟ್ಮೆಂಟ್ ಮಾಡಿರ್ತಾರೆ. ಆ ಡಿಪಾರ್ಟ್ಮೆಂಟ್ಗಳಿಗೆ ಗೋರ್ಮೆಂಟಿಂದ ಅಮೌಂಟ್ ಬಂದರೆ ಮಾತ್ರ ಆ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಅಮೌಂಟ್ ಹಾಕೋಕ್ಕಾದ್ರೆ ಸಾಧ್ಯ. ಇಲ್ಲಾಂದರೆ ಅವರು ಕೂಡ ಏನು ಹಾಕೋಕ್ಕಾಗಲ್ಲ. ಅದಕ್ಕೆ ನೋಡಿ, 2024 ಹಾಕಿದವ್ರು ಕೂಡ ಈಗ 2025 ಸ್ಕಾಲರ್ಶಿಪ್ ಬಂದಿದೆ. ಇನ್ನು 2 ಮಂತ್ಸ್ ಇದೆ, ಇನ್ನು 2026 ಬರ್ತೀವಿ. ಅಂದರೆ 3 ಇಯರ್ಸ್ ಸ್ಕಾಲರ್ಶಿಪ್ ಆದರೆ ಹಾಕಬೇಕಾಗುತ್ತೆ. ಇನ್ನು ಗೌರ್ಮೆಂಟು ಎಷ್ಟೋ ಸ್ಟೂಡೆಂಟ್ಸ್ಗೆ ಇನ್ನು ಸ್ಕಾಲರ್ಶಿಪ್ ಹಾಕೇ ಇಲ್ಲ. ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಒಟ್ಟಿಗೆ ಹಾಕ್ತಾರಾ ಅಂತ ನೋಡಬೇಕು. ನೋಡಿ, 100% ಗ್ಯಾರಂಟಿ ಕೊಡ್ತೀನಿ. ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿ ಅಮೌಂಟ್ ಎಷ್ಟಾಗಿ TBT ಅಂತ ಆಗಿತ್ತಂದರೆ 100% 100% ಸ್ಕಾಲರ್ಶಿಪ್ ಆದರೆ ಬಂದೇ ಬರುತ್ತೆ. ಇದು ನಾನು ಜೆನ್ಯೂನ್ಲಿ ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ಇದು SSB ಕಡೆಯಿಂದ ಪ್ರತಿ ವರ್ಷ ಎಲ್ಲ ಸ್ಟೂಡೆಂಟ್ಸ್ಗೆ ಬರ್ತಿರೋದು. ನಿಮ್ಮದು ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿಲ್ಲ, ಏನೋ ಸಮಸ್ಯೆ ಇತ್ತು, ಬೇಗ ನಿಯರ್ ಇರೋ ತಾಲೂಕು ಆಫೀಸ್ ಹತ್ರ ಹೋಗಿ ವಿಸಿಟ್ ಮಾಡಿ. ಯಾಕೆ ಅಂತಂದರೆ ಬಟ್ ಲೇಟ್ ಆದರೆ ಖಂಡಿತ ಆಗುತ್ತೆ. ಯಾವುದೇ ಕಾರಣಕ್ಕೂ ಇವತ್ತೇ ಬರುತ್ತೆ, ನಾಳೆ ಬರುತ್ತೆ, ಇದೇ ಮಂತ್ ಬರುತ್ತೆ ಅಂತ ಯಾವೊಂದು ಸ್ಟೂಡೆಂಟ್ಸ್ಗೆ ಹೇಳೋಕ್ಕಾಗಲ್ಲ. ಯಾಕಂದರೆ SSBಲಿ ಯಾವಾಗ ಫಂಡ್ ಬರುತ್ತೆ ಗೌರ್ಮೆಂಟ್ ಕಡೆಯಿಂದ ಅವಾಗ ರಿಲೀಸ್ ಮಾಡಿದ ತಕ್ಷಣ ಅದು ಅವರು ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಶೆಡ್ಯೂಲ್. ಅಂದರೆ ಈ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ, ಆಮೇಲೆ ಈ ಒಂದು ಡಿಸ್ಟಿಕ್ಕಿಗೆ ಈ ಥರ, ಮತ್ತು ಆಮೇಲೆ ಆ ಒಂದು ಮತ್ತು ಅದ್ರ ಈ ಕ್ಯಾಟಗರಿಲಿ ಮತ್ತು ಯಾವೊಂದು ಡಿಗ್ರಿಗೆ ಅಂದರೆ ನಾರ್ಮಲ್ ಡಿಗ್ರಿಗ, ಪ್ರೊಫೆಷನಲ್ ಡಿಗ್ರಿಗ, ಮತ್ತು ಇಂಜಿನಿಯರ್ಸ್ಗೆ, ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಈ ಥರ ಒಂದು ಪ್ಲ್ಯಾನ್ ಇಟ್ಕೊಂಡ್ರಿಂದ ನಿಮಗೆ ಯಾವ ರಿಲೀಸ್ ಆಗುತ್ತೆ ಅಂತ ನಾವು ಬಂದಿದ್ದರೆ ಖಂಡಿತ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಂಡ್ರೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಈಗ ಸದ್ಯಕ್ಕೆ ಈ ಒಂದು ಸ್ಟೂಡೆಂಟ್ಸ್ಗೆ ಎಲ್ಲ ಏನು ಕರ್ನಾಟಕ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ವರ್ಕರ್ ಅಂಡರ್ ಅಲ್ಲಿ ಯಾರು ಹಾಕಿರೋ ಅವ್ರಿಗೆಲ್ಲ ಅಮೌಂಟ್ ಕ್ರೆಡಿಟ್ ಆಗ್ತದೆ. ಇದೊಂದು SSB ಕಡೆಯಿಂದ ಎಲ್ಲ ಒಂದು ಗುಡ್ ನ್ಯೂಸ್ ಆದರೆ ಹೇಳ್ಬೋದು. ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡಿ ಇದರಲ್ಲಿ ಯಾರು ಅಪ್ಲೈ ಮಾಡಿದ್ರೆ ನಿಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮದು ಏನು ಅನಿಸಿಕೆ ಅಂತ ತಿಳಿಸಿ. ಖಂಡಿತ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರು SSB ರಿಲೇಟೆಡ್ ಆಗಿರ್ಬೋದು, ಸ್ಕಾಲರ್ಶಿಪ್ ರಿಲೇಟೆಡ್, ಬೇರೆ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರ್ಬೋದು, ನಿಮ್ಗೆ ಏನೋ ಒಂದು ಡೌಟ್ಸ್ ಬಂದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾಕಂದರೆ ನೆಕ್ಸ್ಟ್ ಆ ಒಂದು ವೀಡಿಯೋದಲ್ಲಿ ಆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಯಾವ ಒಂದು ಡೌಟ್ಸ್ ಜಾಸ್ತಿ ಇರುತ್ತೋ ಅದೇ ಒಂದು ಡೌಟ್ಸ್ ಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೆಡಿಕೇಟೆಡ್ ಆಗಿ ಮಾಡಿ ತಿಳಿಸ್ತೀನಿ. ಇನ್ನೊಂದು ಏನಪ್ಪ ಗುಡ್ ನ್ಯೂಸ್ ಅಂದರೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಟ್ ಇದ್ರ ಮೇಲೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂದರೆ ಪಾಸಿಬಿಲಿಟಿ ಇದೆ, ಆದರೆ ಬಟ್ ಮಾಡ್ತಾರೆ ಅಂತ ನೀವು ಯಾವುದೇ ಕಾರಣಕ್ಕೆ ಕೂತ್ಕೊಳ್ಕೊಬೇಡಿ. ಅಪ್ಲೈ ಮಾಡಿ. ಡೇಟಾ ಫೇಸ್ ಆಗ್ತಿಲ್ಲ ಇದ್ರು ಅಂತ ಹೇಳ್ತಿದ್ರೆ ಹೌದು, ತುಂಬ ಜನದ ಆಗ್ತಿಲ್ಲ, ಸ್ವಲ್ಪ ಜನದ ಆಗ್ತಿದೆ. ನೋಡಿ, ಅವಾಗ ಚೆಕ್ ಮಾಡ್ತಾಯಿರಿ. ಚೆಕ್ ಮಾಡಿದಾಗ ಒಂದೊಂದು ಸರಿ ಆಗ್ತಾಯಿರಿ. ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಅದರಲ್ಲಿ ಎಸ್ಪೆಷಲಿ SC ಸ್ಟೂಡೆಂಟ್ಸ್ ಆದರೆ ನಿಮಗೆ 1 lakh ಗಂಟೆ ಅಮೌಂಟ್ ಬರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಮತ್ತು ನಾರ್ಮಲ್ ಸ್ಟೂಡೆಂಟ್ಸ್ ಕೂಡ ನೀವು ಏನಾದರೂ ಇಂಜಿನಿಯರ್ ಅವರು ಕೂಡ ನಿಮಗೆ 20,000, ಆಮೇಲೆ ವಿದ್ಯಾನಿಧಿ ಅದು ಒಂದು 20,000 40,000 ಅಮೌಂಟ್ ಎಲ್ಲ ಬರ್ತಿರುತ್ತೆ.
ಯಾವುದೇ ಕಾರಣಕ್ಕೂ ಯಾವೊಂದು ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲರೂ ಅಪ್ಲೈ ಮಾಡಿ, ಅದು ಯಾವಾಗದ ಬರಲಿ ಎಲ್ಲರೂ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಇನ್ನೂ ಬೇರೆ ಬೇರೆ ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರ್ಬೋದು, ಎಜುಕೇಷನ್ ಅಪ್ಡೇಟ್ ಆಗಿರ್ಬೋದು ಖಂಡಿತ ಒಂದು ಈ ಚಾನಲ್ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಅವರು ಕೂಡ ತಿಳ್ಕೊಳ್ಳಿ ಎಲ್ಲ ಒಂದು ಮಾಹಿತಿನ. ಹಾಗೆ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಹೇಳಿದ್ನಲ್ಲ ಆಲ್ರೆಡಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ, ಅಷ್ಟೇ ಎಲ್ಲ ಬ್ಯಾಟಾಟಾ ಬಾಯ್.